ಕಾಪಾಡಿ ಕಾಪಾಡಿ ಎಂದು ಮಹಿಳೆ ಕಿರ್ಚಾಟಕ್ಕೆ ಬೆಚ್ಚಬಿದ್ದ ಜನತೆ. ಡಯಟ್ ಕಾಲೇಜ್ನಲ್ಲಿ ನಡೆದ ವಿಚಿತ್ರ ಘಟನೆ. ಹೌದು ವೀಕ್ಷಕರೇ, ಒಂದೆಡೆ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡ ಮಹಿಳೆಯ ಸದ್ದು. ಕೂಡಲೇ ಸ್ಥಳೀಯರೆಲ್ಲ ಗಾಬರಿಗೊಂಡು ಕಾಲೇಜು ಮುಂದೆ ಜಮಾವಣೆಗೊಂಡು ಗೊಂದಲಗೊಂಡಿದ್ರು. ಯಾವುದೋ ಮಹಿಳೆ ಸಮಸ್ಯೆ ಇದ್ದಾಳೆ ಎಂದು ಜಮಾವಣೆಗೊಂಡರು ನೂರಾರು ಜನ. ಅಷ್ಟೆಲ್ಲ ನಡೆದಿದ್ದು ಇಲ್ಕಲಿನ ಜಿಲ್ಲಾ ತರಬೇತಿ ಮತ್ತು ಶಿಕ್ಷಣ ಸಂಸ್ಥೆ ಡಯಟ್ ಕಾಲೇಜಿನಲ್ಲಿ. ನಿನ್ನೆ ರಾತ್ರಿ 8 ಗಂಟೆ ಸರಿಸುಮಾರಿಗೆ ಅಶೋಕ ಪೂಜಾರಿ ಎಂಬುವರು ತಮ್ಮ ಗೆಳೆಯರೊಂದಿಗೆ ಡಯಟ್ ಕಾಲೇಜಿನ ಹತ್ತಿರ ನಿಂತಾಗ ಏಕಾಏಕಿ ಕಾಪಾಡಿ ಕಾಪಾಡಿ ಎಂಬ ಮಹಿಳೆಯ ಕೂಗು ಹೆಚ್ಚಾಗ್ತಿದ್ದಂತೆ ಗಾಬರಿಗೊಂಡು ಡಯಟ್ ಕಾಲೇಜಿನ ಕಾಂಪೌಂಡ್ ಒಳಗೆ ಹೋಗಿ ಎಲ್ಲೆಡೆ ಹುಡುಕಾಡಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ಕೂಡ ತಿಳಿಸಿದಾಗ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕಾಲೇಜಿನಲ್ಲಿ ರಾತ್ರಿ ಕೆಲಸ ಮಾಡ್ತಿದ್ದಂಥ ಉಪನ್ಯಾಸಕರನ್ನ ವಿಚಾರಣೆ ಮಾಡಿ ಕಾಲೇಜಿನ ಎಲ್ಲ ಕೊಠಡಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಅವ್ರು ಏನಾರ ಕೇಳಿದ್ರೆ ಕೇಳ್ರಿ ಮೇಡಮ್, ಅವರು ಇಲ್ಲೇ ಇರ್ತಾರೆ, ಲೋಕಲ್ ಇರ್ತಾರೆ. ಮ್ಯಾಗ ಫಸ್ಟ್ಗೆ ನಾವು ಇಲ್ಲಿ ರೋಡ್ ಕಡೆ ಹೇಳಿದ್ವಿ. ಇಲ್ಲೇನ ಒಂದು ಹೆಣ್ಮಕ್ಳು ಒಬ್ಬ ಗಂಡ್ಮಕ್ಳು ಬಾಯ್ ಮಾಡತ್ತಿದ್ರು. ಬಾಯ್ ಮಾಡತ್ನಾಗ ನಾವು ರಿಟರ್ನ್ ಒಳಗೆ ಬಂದ್ವಿ. ಒಳಗೆ ಬರೋನಾಗ ಒಂದ ಲೈಟ್ ಎತ್ತಿತ್ತು. ಇವು ಆಫೀಸ್ ಲೈಟು ಅವು ಯಾವ ಹತ್ತಿದ್ದಿಲ್ಲ. ಒಳಗೆ ರಿಟರ್ನ್ ಇಲ್ಲಿ ನೋಡಿದ್ವಿ. ಈ ಕಡೆ ಇಲ್ಲಿ ಅಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಮತ್ತೆ ಲಬ್ ಹೋಯ್ಕಂದಂಗ ಅಲ್ಲಿ ದಾರಿಲ್ಲ. ಅಲ್ಲ ಏನಂತ ಕೂಗಾಕತ್ತಿದ್ರು ಅವರು? ಸಾಯ್ತೀನಿ, ನಾನು ಹೊಡಿತೇನ ಬರ್ರಿ ಅಂತ ಹೇಳಕತ್ತಿರ್ಲಿಕ್ಕೆ. ನನ್ ಒದ್ಯಾಕತ್ತನವ, ಬರ್ರು ಯಾರು ಉಳಿಸ್ ಬರ್ರು ನನ್ ಅಂತ ಅದನ್ನ ಹೇಳತ್ತಿದ್ಲ. ಆನಂತರ ರಿಟರ್ನ್ ಆ ಕಡೆ ಬಂದ್ವಿ. ಆ ಕಡೆ ಬರೋ ತಕ್ಷಣ ಅಲ್ಲೇ ನಿಂತೀವಿ. ಮತ್ತೆ ನಡಕ ಅಲ್ಲಿ ಲಬ್ ಹೋಯ್ಕಂದಂಗ ಆತು. ಮತ್ತೆ ನಮ್ಮ ಹುಡುಗೊಬ್ಬ ಬಂದ, ಇಲ್ಲ ಮ್ಯಾಕ್ ಕಂಪೌಂಡ್ ಹತ್ತಂದೆ. ಅವ ಮ್ಯಾಕ್ ಕಂಪೌಂಡ್ ಹತ್ತಿದ ತಕ್ಷಣ ಅವ ಮ್ಯಾಗ್ ನಿಂತು ನೋಡಿದ. ಇಬ್ರು ಅವ್ ಕಂಡಿದ್ರು. ಅಲ್ಲಿ ಇಬ್ರು ಕಂಡ ಯಾರು ಬರ್ರಿ ಬರ್ರಿ ಅಂದ್ಕೋನ ಅವ್ರು ಹಿಂಗ ಇಲ್ಲೇ ಬಂದಾರ. ಇಲ್ಲೇ ಇದ್ರ ತಕ್ ಬಂದಾರ. ಒಳ್ ರಿಟರ್ನ್ ನಮ್ಮ ಹುಡುಗ ಹಂಗ ಓಡಿ ಕಳಿಸಿದಾಗ ಇವು ಯಾವ ಲೈಟ್ ಹತ್ತಿಲ್ಲ. ಮತ್ತೆ ನಾನು ಅರ್ಧ ತಾಸಿನಿಂದ ಬಂದೋಗಿ ನಿನ್ನೆ ಯಾವ ಲೈಟ್ ಇಲ್ಲ, ಒಂದು ಲೈಟ್ ಹತ್ತಿತ್ತು. ಒಳ್ಳೆ ರಿಟರ್ನ್ ಬರೋದ್ರಾಗ ಅವು ಆಫೀಸ್ ಲೈಟ್ ಹತ್ತೇವ್ ನಾವು ಒದರಿ ಬಂದ. ಮತ್ತೆ ಆ ಮನುಷ್ಯ ಕೇಳಿದ್ಕೊಂಡು ನಾ ಒಳಗ ಇದೀನಿ, ನನಗೇನು ಗೊತ್ತಿಲ್ಲ ಅಂತ. ಎಲ್ಲ ಇದೇ ಪ್ರಿಮೈಸಸ್ ಒಳಗ ನಡೆದ ಇದ್ರೊಳಗ ರೀ. ಹೆಣ್ಮಗಳು ಜೋರಾಗಿ ಚೀರಿದ್ ನಾ ಕೇಳಿನಿ, ಪಕ್ಕ ನಾನ ಕೇಳಿನಿ. ನಾನು ನಮ್ಮ ಅಸನ್ನವರು ಇನ್ನೊಬ್ರು ಹನುಮಂತ ಬೆಳಗುಡ್ಡ ಅಂತಿದ್ರು ಅವರು. ಅಲ್ಲ ಈಗ ಅದ್ರ ಮುಂದುವರೆದ ಭಾಗ ಏನಾಯ್ತು? ನೀವು ಒಳಗೆ ಹೋದ್ರಿ, ಮುಂದೆ ಏನೇನು ಚೆಕ್ ಮಾಡಿದ್ರಿ? ಒಳಗೆ ಹೋದ ತಕ್ಷಣ ನಾವೆಲ್ಲ ಚೆಕ್ ಮಾಡಕತ್ತೀವಿ. ಆ ಮನುಷ್ಯ ಜಲ್ದಿ ಕದನ ತೆಗಿಲಿಲ್ಲ. ಆ ನಂತರ ಪೊಲೀಸರು ಫೋನ್ ಹಚ್ಚಿದೆ. ಒಳ್ಳೆ ಬಂದ ಪೂರ್ತಿ ಟೈಟ್ ಆಗಿದ್ದಂಗ ಬಂದಿದ್ದ ಮನುಷ್ಯ. ಆ ನಂತರ ಇಲ್ಲ ನೀವು ಯಾರೋ ಒಬ್ರು ಒಳಗೆ ಬರ್ರಿ, ಎದಕ್ ಬಂದಿರಿ, ನೀವು ಎದಕ್ ಬಂದಿರಿ ಅಂತಂದ. ಇಲ್ಲಿ ಯಾರೋ ಬಂದಾರ ಅಂತಂದ್ವಿ. ಇಲ್ಲ ಒಬ್ಬ ಮನುಷ್ಯ ಬಾಯ್ ಮಾಡಕತ್ತಿದ್ದ, ನಾನು ನೋಡಿಗೋಣ ಆ ಕಡೆ ಬಿಡೋದಂದ. ಎಷ್ಟೊತ್ತಿಂದ ಬಾಯ್ ಮಾಡಕತ್ತಾನ ಅಂತಂದ್ರೆ ಈಗ ಜಸ್ಟ್ ಅಂತ. ನಾವು ಅರ್ಧ ತಾಸಿನಿಂದ 1 ತಾಸಿನಿಂದ ಅವ ಜಗಳ ಬಾಯ್ ಮಾಡೋದು ನಾವು ಕೇಳಿವಿ, ಮನುಷ್ಯ ಮತ್ತು ಹೆಣ್ಮಗಳು. ಅವ ಹಿಂದೆಲ್ಲ ಇಲ್ಲ 5 ನಿಮಿಷ ಆಯ್ತು ನಾನು ಕೇಳಿಲ್ಲ ಅಂತ ಹೇಳ್ತಾನ. ಮತ್ತೆ ಆಫೀಸರ್ ಲೈಟ್ ಹತ್ಬೇಕಾಗಿತ್ತಲ್ಲ. ಅಲ್ಲ ಮುಂದೆ ಹೋಗಿ ಎನ್ಕ್ವೈರಿ ಮಾಡಿದ್ರಿ ನೀವು? ಎಲ್ಲ ಪೊಲೀಸರು ಬಂದಾಗ ಹೋಗಿ ನಾವು ಎಲ್ಲ ರೂಮ್ಗಳನ್ನು ಚೆಕ್ ಮಾಡಿ ಯಾರೋ ಇಲ್ಲ ಅಲ್ಲಿ, ಯಾರು ಕಾಣಬಹುದು. ಹುಡುಗ ಕೂಗಿದ್ದನ್ನು ಕೇಳಿದೆ, ಓಡಿ ಹೋಗಿದ್ದನ್ನೂ ನೋಡಿದೆ. ಕಾಲೇಜು ಪರಿಶೀಲನೆ ವೇಳೆ ಮಾತನಾಡಿದಂಥ ಉಪನ್ಯಾಸಕ, ನನಗೆ ಹುಡುಗ ಕಿರ್ಚಾಡಿದಂತಹ ಶಬ್ದ ಕೇಳಿದ್ದು ನಿಜ. ಹೊರಗಡೆ ಬಂದು ನೋಡುವಷ್ಟರಲ್ಲಿ ಇಲ್ಲಿಂದ ಓಡಿ ಹೋಗುವುದನ್ನು ನಾನೇ ಕಣ್ಣಾರ ನೋಡಿದ್ದೇನೆ ಎಂದು ಉಪನ್ಯಾಸಕ ಹೇಳಿದ್ದು ಎಲ್ಲರಲ್ಲಿ ಗೊಂದಲ ಮೂಡಿಸಿತ್ತು. ಎಷ್ಟು ಮಂದಿ ಇದ್ರಿ? ಒಬ್ಬ ಇದ್ದ. ಒಬ್ಬರು ನೋಡಿದ್ರೆ ನೀವು? ಹಂಗಲ್ ಸರ್. ಸರ್ ನೀವು ಎಷ್ಟೊತ್ತಿ ಬಂದ್ರಿ ಇಲ್ಲಿ? ಟೈಮ್ ನೋಡಿಲ್ಲ, ಅಪ್ರಾಕ್ಸಿಮೇಟ್ ಬಂದೇನ್ರಿ. ಲೇಟಾಗಿ ಬಂದೇನಿ. ನಾನು ವರ್ಕ್ ಮಾಡಕ್ ಕುಂತೀನಿ, ನನಗೇನು ಸೌಂಡ್ ಕೇಳಿದಿಲ್ಲ. ಆಮೇಲೆ ಭಾಳ ಸೌಂಡ್ ಆದ ಕೂಡಲೇ ನನಗೆ ಕೇಳಿಸಿದ್ಮೇಲೆ ನಾನು ಮ್ಯಾಲೆ ಹತ್ತಿದ್ದೆ. ಅಲ್ಲ ಸೌಂಡ್ ಏನಂತ ಇತ್ತು ಅದು? ಇಲ್ಲ ಒಟ್ಟು ಅದರಾಳು ಕೆಲಸ ಆಗ್ತಿತ್ತು ರೀ. ಹೊಯ್ಕೊಳ್ಳೋದು ಅದು ಒಂಥರ ಕೇಳತ್ತಿತ್ತು. ಇಲ್ಲ ಅನ್ನತ್ತಿಲ್ಲ. ಆಮೇಲೆ ನಾ ಇಲ್ಲಿ ಮ್ಯಾಲೆ ಏರಿದ್ದೀರಿ. ಅವ ಹತ್ತಾಗ ಬರ್ತಿದ್ದ ಹಿಂಗಷ್ಟೇ ಕೆಳಗಿಳಾಕ. ನಾ ಹತ್ತಾಗ ಬರೋಟ್ಗೆ ಮತ್ತೆ ಓಡಿ ಬಂದೈತಿ. ಇಲ್ಲೇ ಇದ್ದೆ ನಾನು. ಅವನು ಓಡಿ ಬಂದ. ಓಡೋದ್ಕಲ್ಲ ನಾ ಓಡಿ ಬರೋಟ್ಗೆ ಅವ ಅದು ಕಾಣಿಸಾಗಿಲ್ಲ ನನಗೆ. ಇಲ್ಲಿ ಮ್ಯಾಲೆ ಹೋಗ್ಬಿಲ್ಲ, ನನಗೆ ಕಾಣಿಸಾಗಿಲ್ಲ, ಮರ್ಯಾದೆ ಬಿಡ್ತಾರೆ. ನೀವೇ ಮಾಡಿದ್ರಿ ಸರ್ ಒಳಗೆ? ಅಲ್ಲ ನಾನು ವರ್ಕ್ ಮಾಡ್ತಿದ್ದೆ. ನಾವು ಡೈಲಿ ವರ್ಕ್ ಮಾಡ್ತಿದ್ದೆ ಸರ್. ನಂದು ಕಂಪ್ಯೂಟರ್ ವರ್ಕ್ ಇರ್ತೈತೆ. ಆಮೇಲೆ ಜಿಲ್ಲಾ ನೋಡಲ್ಲ ನಾನು ಕೆಲವೊಂದು ವಿಷಯಗಳಿಗೆ. ಸರ್ ತಮ್ಮ ಹೆಸರು? ಹೊಸಮನಿ. ಹೊಸಮನಿ ಸರ್. ನಿಮ್ಮ ಡಿಸಿಗ್ನೇಷನ್ ಸರ್? ಲೆಕ್ಚರರ್ ಕೆಲಸ ಮಾಡ್ತೀವಿ. ಇಲ್ಲೇ ವಸ್ತಿ ಇರ್ತೀವಿ? ದಿನ ಇಲ್ಲೇ ಇರ್ತೀರಿ? ಇರಾಗಿಲ್ಲ, ಇಲ್ಲೇ ಮನೆ ಇರ್ತೈತೆ. ನಾನು
ಇಲ್ಲೇ ಇರ್ತೀರಿ? ಸರ್ ನೀವು ಗಣಮಕ್ಳ ಸೌಂಡ್ ಅಂತ ನೀವು ಅಂತೀರಿ. ಹೌದು ಜನ ನೋಡ್ರಿ ಹೆಣ್ಮಕ್ಳ ಸೌಂಡ್ ಅಂತ. ಯಪ್ಪ ನನಗೆ ಯಾಕೆ ನನಗೆ ಅರ್ಥ ನನಗೂ ಕ್ಲಿಯರ್ ಅಂತ ನನಗೂ ಅರ್ಥ ಆಗಲ್ಲ. ಈಗ ಎಲ್ಲರೂ ತೆಗೆದು ನೋಡಿದ್ದು ಅಲ್ಲ ಫೋನ್ದಾಗ ಏನಾರ ಇರ್ಬೋದು. ಫೋನ್ದಾಗ ಏನಾರ ಹೆಣ್ಮಕ್ಳು ಸ್ವಲ್ಪ ಬಂದ್ರೆ ಬದಿರ್ಬೇಕು, ಇಲ್ಲ ನಂಗಿಲ್ಲ. ಆದ್ರೆ ನನಗೆ ಮಾತ್ರ ಅಲ್ಲಿ ಗಂಡ ಮಗ ಓಡಿದ್ ನೋಡಿ ನಾ. ಅಲ್ಲ ಸರ್ ಬೆಳಗ್ಗೆ ಮಾಡ್ಬೋದಲ್ಲ ವರ್ಕ್. ನೀವು ಈಗ ನನಗೇನಂತಂದ್ರೆ ಇನ್ ಮೇಲೆ ವರ್ಕ್ ಬರಬಾರ್ದು ಅಂತ ಸಾಧಸ್ ನೋಡ್ರಿ. ನಾವು ವರ್ಕ್ ಮಾಡಬಾರ್ದು. ಸರ್ ಒಂದ್ ನಿಮಿಷ, ಸರ್ ಒಂದ್ ನಿಮಿಷ. ಸೌಂಡ್ ಕೇಳಿದಾಗ ಎಷ್ಟು ಗಂಟೆ ಆಗಿತ್ತು ಅಂದಾಜು? 8 ಆಗಿರ್ಬಿಟ್ರಿ, 8 ಮೇಲೆ ಆಗಿರ್ಬಿಟ್ರಿ. ಸರ್ ಅದು ನೀವು ಪಕ್ಕ ಗಂಡ್ಮಕ್ಳು ವಯಸ್ಸು ಅಂತ ಅಂತೀರಾ ನೀವು? 100% ನಾನು ನೋಡಿ ಹೋಗೋದು. ಗಂಡ್ಮಕ್ಳು ಓಡೋದು ನೋಡ್ರಿ, ಹೆಣ್ಮಕ್ಳು ಯಾರು ನೋಡಿಲ್ಲ. ಯಾರು ಇಲ್ಲ, ಒಬ್ಬ ಹೋಗ್ಬಿಟ್ರೆ ಅವ ಯಾಕೆ ಬಂದಿಲ್ಲ? ಅಲ್ಲಲ್ಲ, ಈಗ ಸರ ಒಂದು ನನ್ನ ಅಭಿಪ್ರಾಯ ಹೇಳ್ತೀನಿ ನಿಮ್ಗೆ. ಈ ಮನುಷ್ಯ ಕೇಳಿರ್ಲಿ, ಮನುಷ್ಯ ನಿಚ್ಚಳಿದ್ದ ಬೇರೆ, ಮನುಷ್ಯ ಕುಡ್ದಾಗ ಬೇರೆ. ಗಣಮಕ್ಳು ಹೆಣ್ಮಕ್ಳಿಗೆ ಅನ್ಸುತ್ತೆ, ಹೆಣ್ಮಕ್ಳು ಗಣಮಕ್ಳಿಗೆ ಅನ್ಸುತ್ತೆ. ನೀವು ಸ್ಟೇಬಲ್ ಇದ್ರಿ ಸರ್? ಅದೇ ಸೂಪರ್. ನಾ ಕುಡಿಯಂಗಿಲ್ಲ, ಯಾವುದು ಚಟ ಮಾಡಂಗಿಲ್ಲ. ಹೌದಲ್ಲ? ಹಾಂ ಚೆಕ್ ಮಾಡ್ತೇನೆ ಅಲ್ಲ ಚೆಕ್ ಮಾಡೋದಲ್ರಿ. ಅಲ್ಲ ನಾವು ಕೇಳಕತ್ತೀವಿ. ನೀವು ಗೇಟ್ ಹಾಕಿರಿ ಸರ್, ಅದು ಹೆಂಗ ಮೇಲೆ ಎಲ್ಲಿಂದ ಬರಕ್ ಗೊತ್ತಿಲ್ಲ ನನಗೆ. ಇಲ್ಲಿಂದ ಯಾರು 2 ಮಂದಿ ಹತ್ತಿರ್ತಾರ, ಫ್ರೆಂಡ್ಸ್ ನೋಡಿಲ್ಲ. ಆದ್ರೆ ಇಲ್ಲಿಂದ ಬರಂಗಿಲ್ಲ ಅವರು. ಮೇಲೆ ಹತ್ತಾರ, ಇಳಿತಾರ, ಆ ಕಡೆ ನೋಡ್ತಾರ, ಈ ಕಡೆ ನೋಡ್ತಾರ, 2 ಬಿಲ್ಡಿಂಗ್ ಒಳಗೆ ನಾನು ನೋಡಿ ರಗಡ್ ಸರಿ. ಆದ್ರೆ ಆ ಕಡೆ ಹೆಣ್ಮಕ್ಳು ಹತ್ತಾರ, ಗಂಡ್ಮಕ್ಳು ಯಾರು ನೋಡಿಲ್ಲ. ಸರ್ ನೀವು ಪರ್ಮನೆಂಟ್ ಜಾಬ್ ಹೋಲ್ಡ್ರ ಹೆಂಗೆ ನೀವು? ನಾನು ಲೆಕ್ಚರ್ ಅದಂತ. ಅದು ಎದ್ರ ಲೆಕ್ಚರರ್ ರೀ? ಗೌರ್ಮೆಂಟ್ ಗೌರ್ಮೆಂಟ್. ಸರ್ ಈ ತರ ಘಟನೆಗಳು ಯಾವಾಗ ಆಗಿತ್ತು? ಅಲ್ಲ ಒಂದ್ಸಲ ಹುಡುಗ ಮ್ಯಾಲೆ ಏರಿ ಬಂದ ಇಲ್ಲಿ ರೂಮ್ನಾಗ ಕಳ್ತನ ಮಾಡಕ್ ಬಂದಿದ್ದವ. ಹಗಲತ್ತನ ಇದ್ದ ಅವನು ಕ್ಲರ್ಕ್ ಇದ್ರಲ್ಲಿ ಒಳಗೆ. ಅವ್ನು ನೋಡ್ಕೊಂಡೆ ಓಡೋಗಿ ಮತ್ತೆ ಮ್ಯಾಲೆ ಓಡಿಸಿ ಮ್ಯಾಲೆ ಸಿಗದವ. ಮತ್ತೆ ಯಾವ್ದನ್ನ ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸ್ಟೇಷನ್ಗೆ ಹೋಗ್ಲಿಲ್ಲ. 13 ವರ್ಷ. ಕೂಗಿದ್ದು ಮಹಿಳೆಯದ್ದೇ ಶಬ್ದ, ಏರಿಯಾ ಮಹಿಳೆಯರೇ ಸಾಕ್ಷಿ. ಈ ಪ್ರಕರಣದ ತನಿಖೆ ಮುಂದುವರೆದಂತೆ ಕಾಲೇಜಿಗೆ ಹೊಂದಿಕೊಂಡಿರುವಂತಹ ನಿವಾಸಿಗಳನ್ನ ವಿಚಾರಿಸಿದಾಗ, ಹೌದು, ಮಹಿಳೆ ಕಿರ್ಚಾಡಿದ ಶಬ್ದ ಕೇಳಿದ್ದು ನಿಜ. ಈ ಹಿಂದೆ ಯಾವತ್ತೂ ನಾವು ಈ ರೀತಿ ಶಬ್ದ ಕೇಳೇ ಇರಲಿಲ್ಲ ಎಂದರು. ಯಾರು ಬರ್ತಿರಲಿಲ್ಲ, ಹುಡ್ರು ಅಂತ ಕಟ್ಟೆ ಬಂದಿವ್ರಿ ನಾವು. ಅವ್ರು ನಮಗೆ ದನಿ ಕೊಡ್ಲಿಲ್ಲ. ಕೊಡಿಸ್ಲೇ ಅಲ್ಲಿ ಎದುರಿಗೆ ನಮ್ಮ ಅಶೋಕ ಈ ಅಣ್ಣ ಬಂದಿದ್ದು ಮತ್ತೆ ಮ್ಯಾಲೆ ಕಂಪೌಂಡ್ ಹಚ್ಚಿ ನೋಡಿದ್ರಿ. ಧ್ವನಿ ಗಣಮಕ್ಳು ಧ್ವನಿ ಕೇಳೈತೆ, ಹೆಣ್ಮಕ್ಳು ಹೆಣ್ಮಕ್ಳು ದನಿನ ಕೇಳೈತ್ರಿ ನಮ್ಗೆ. ಎಷ್ಟೊತ್ತಿಗ್ರಿ ಇದು? ಎಷ್ಟು ಮಂದಿ ಇರ್ಬೋದ್ರಿ? ಒಬ್ಬಾಕಿ ನಮ್ ಚಿರದ ಕೇಳಿ ಏನಂತ ಕೇಳಿಸಿತಮ್ಮ? ನಮ್ಮ ಕಾಪಾಡ್ರಿ, ನಮ್ಮ ಹೊಡ್ಯಾಕತ್ತಾರ ಹೊಯ್ಕಂತಿದ್ದೋಳ್ರಿ. ಆರು ನಮಗ್ ದನಿ ಕೊಟ್ಟಿಲ್ಲ ಅವ್ರು. ಅಲ್ಲ ಸಣ್ಣ ಹುಡ್ರು ವಯಸ್ಸು ಬಂತು, ದೊಡ್ಡವ್ರದ್ರಿ. ಅಲ್ಲ ಎಷ್ಟು ಗಂಟೆ ಆಗಿರೋದು? 1 ತಾಸು ಆತ್ರಿ. ಹಂಗ ಅಲ್ಲಿ ಓದ್ಕೊಳ್ಳೇನ ಹಂಗ ಪೊಲೀಸರು ಕರೆಸ್ಯಾರ ನೋಡ್ರಿ. ಈ ಹಿಂದೆ ಈ ಸರ ಸೌಂಡ್ ಈ ತರ ಯಾವಾಗ ಬಂದೈತಿ? ನಮ್ ಗೊಟ್ಟ ಕೇಳಿಲ್ಲ, ನಾವು ಮುದುಕರಾದೀವಿ, ನಾವು ಕೇಳಿಲ್ಲ. ಈಗ ಅವ್ರು ಏನಂತಾರೆ ಇಲ್ಲಿ ಒಳಗೆ ಕೇಳಿದ್ವಿ ನಾವು. ಹೆಣ್ಮಕ್ಳು ನನಗೂ ಕೇಳೈತ್ರಿ ಸೌಂಡು, ಆದ್ರೆ ಒಳಗೆ ಇರ್ತಾರಲ್ಲ, ನನಗೆ ಹೆಣ್ಮಕ್ಳದ್ದು ಕೇಳಿಲ್ರಿ, ಗಣಮಕ್ಳು ಸೌಂಡ್ ಕೇಳೈತೆ ಅನ್ನೋ ಮಾತಾಡ. ನೀವೆಲ್ಲರೂ ಎಲ್ಲರೂ ಸಾಕ್ಷಿ ಕೇಳಿಸ್ಕೊಂಡವ್ರು. ಇಲ್ಲ ಹೇಳ್ರಿ ಇಲ್ಲ ಹೇಳ್ರಿ ಏನಾಗಿ ನೋಡ್ರಿ ನೋಡಿ. ಹೆಣ್ಮಕ್ಳು ನಮ್ಮವ್ರು ಇರಲ್ರಿ, ಊರಾಗ ಹೋಗಿರ್ತಾರೆ. ಬಾಗಿಲು ಇಲ್ಲೇ ಐತ್ರಿ ನಮ್ದು. ನಾವು ಒಂದು ದಿವಸ ಏನು ಶಬ್ದ ಕೇಳಿಲ್ರಿ ನಾವು. ಉಪನ್ಯಾಸಕರು ಹುಡುಗ ಕಿರ್ಚಿದ್ದಾರೆ ಅಂತಾರೆ, ಸ್ಥಳೀಯರು ಮಹಿಳೆ ಕಾಪಾಡಿ ಎಂದಳು ಅಂತಾರೆ. ಸದ್ಯ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸ್ ಇಲಾಖೆ ರಾತ್ರಿಯೆಲ್ಲ ಗಸ್ತು ತಿರುಗಿ ಪರಿಶೀಲನೆ ನಡೆಸಿದ್ದು, ಸದ್ಯ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಸ್ಥಳೀಯರು ಸತ್ಯ ಹೇಳುತ್ತಿದ್ದಾರೋ, ಉಪನ್ಯಾಸಕರು ಸತ್ಯ ಹೇಳ್ತಿದ್ದಾರೋ ಎಂಬುದನ್ನು ಪೊಲೀಸರೇ ಭೇದಿಸಬೇಕಾಗಿದೆ. ವಿಜಯಧ್ವನಿ ನ್ಯೂಸ್, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯಧ್ವನಿ ನ್ಯೂಸ್.